ನನ್ನ ರೈತರ ಮಗ ಆಗಿದ್ರಿಂದ ನಾವು ರೈತರಾಗೆ ಒಂದು ಬೆಳೆ ಬೆಳಿಬೇಕು, ಬೆಳೆದು ಏನಾದ್ರೂ ಮಾಡ್ಬೇಕು. ನಾನು 5 ಎಕರೆ ಈ ಹೊಲವನ್ನ ತೆಗೆದುಕೊಂಡು ಇದನ್ನ ತಗೊಂಡು ಸಜ್ಜಿ, ಶೇಂಗಾ, ಇವು ಆಯಿಲ್ ಕಂಟೆಂಟ್ ಇವ್ನ ಬೆಳೆದ್ರಿ. ಅದರಿಂದ ನಮ್ಗೇನು ಪ್ರಯೋಜನ ಬರಲಿಲ್ಲ. ಈಗ ನಾವು ಫರ್ಟಿಲೈಸರ್ ತಗೋಬೇಕು, ಅದನ್ನ ಮಿಕ್ಸ್ ಮಾಡ್ಬೇಕು, ಇದು ಮಿಕ್ಸ್ ಮಾಡ್ಬೇಕಂತ ಹೇಳ್ತಿರ್ತಾರ. ಹಾಕೋದ್ರಿಂದ ಅದು ತೊಂದರೆ, ಅದು ಉತ್ತೇಜನ ಇದಾಗತ್ತ. ಇಂಥವು ಮಾಡೋದ್ರಿಂದ ಒಳ್ಳೇದು ಅಂತ ಹೇಳಿದ್ವಿ. ಖರ್ಚು ಕಡಿಮೆ ಇದು. ಮರಿಗಳು ಅಂತಂದ್ರೆ 4 5 ಬಂದವ್ರಿ. ರೂಮ್ನಲ್ಲಿ ಒಂದು ಬೋರ್ಡ್ ಹಾಕಿ ಇವತ್ತಿನ ದಿವಸ ಇಷ್ಟು ನೀರು ಕೊಡ್ಬೇಕು, ಇಷ್ಟು ದಿವಸ ಆದ್ಮೇಲೆ ಇಷ್ಟು ಕೊಡ್ಬೇಕು ಅನ್ನೋದು ಇದು. ನಾನು ಶಂಕರಪ್ಪ ಟೆಂಗುಂಟಿ, ಮೂಲತಃ ಶಿಕ್ಷಕ ವೃತ್ತಿ. ಇವಾಗ ರಿಟೈರ್ಡ್ ಆದಮೇಲೆ ತೋಟ ಒಂದು ಏನಾದರೂ ಮಾಡಬೇಕು, ಉಳಿಕೆದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಾಳಾದ ಜನರು ಶಿಕ್ಷಕರಿದ್ದಾರೆ. ನನ್ನ ರೈತರ ಮಗ ಆಗಿದ್ದರಿಂದ ನಾವು ರೈತರಾಗೆ ಒಂದು ಬೆಳೆ ಬೆಳಿಬೇಕು, ಬೆಳೆದು ಏನಾದರೂ ಮಾಡಬೇಕು, ನಮ್ಮ ಆರೋಗ್ಯಕ್ಕೂ ಒಳ್ಳೆ ರೀತಿ ಇರುತ್ತೆ ಅನ್ನೋದು ನಮ್ಮದು ಕಾನ್ಸೆಪ್ಟ್ ಇತ್ತು. ನಾನು 5 ಎಕರೆ ಈ ಹೊಲವನ್ನು ತೆಗೆದುಕೊಂಡು ಇದನ್ನು ತಗೊಂಡು ಸಜ್ಜಿ, ಶೇಂಗಾ, ಇವು ಆಯಿಲ್ ಕಂಟೆಂಟ್ ಇವ್ನ ಬೆಳೆದ್ರಿ. ಅದರಿಂದ ನಮಗೇನು ಪ್ರಯೋಜನ ಬರಲಿಲ್ಲ. ಮತ್ತು ಬಾಳೆ ಬೆಳಿಬೇಕನ್ನೋದು ನಮ್ಮ ತಂಗಿ ಮಗ ಒಬ್ಬ ತೋಟಗಾರಿಕೆ ಇಲಾಖೆದ್ದು, ಅವನ್ನ ವಿಚಾರ ಮಾಡಿದ್ವಿ. ಇಲ್ಲ ಮಾವ, ನೀನು ಬಾಳೆ ಬೆಳಿಬಿಡು, ಬಾಳೆ ಇದು ಬಡವರ ಬಾಳೆ, ಯಾವುದೂ ರೋಗ ರುಜಿನಗಳಿಲ್ಲ, ಉಳಿಕೆದ ಬೆಳೆಗೆ ಅದು ಸಿಂಪಡಣೆ ಮಾಡೋದು, ಕೀಟನಾಶಕಗಳು ಇವು ಬೇಡ, ಇದನ್ನೇ ಮಾಡಂತಂದು ಅವ್ನು ಹೇಳಿದ. ಅವನೇ ಬೆಂಗಳೂರಿಂದ ಟಿಶ್ಯೂ ಕಲಿತ ತರಿಸಿ ಇದು ಮಾಡ್ಯಾನ. ನಮ್ಗೇನೈತಿ ಇಂಥ ಭಾಳ ತೃಪ್ತಿ ಅನಿಸೈತಿದು. ಇದು 2 ಕ್ಯಾನ್ ತೊಗೊಂಬಂದಿದ್ವಿ, 2 ಬ್ಯಾರಲಲ್ಲಿ ಹಾಕಿ ಅದಕ್ಕೇನು ಅವ್ರು ಹೇಳಿದ ಪ್ರಕಾರನ ಮಾಡಿ ಗಿಡಗಳು ಬಡ್ಡಿಗಳಿಗೆ ಹಾಕಿದ್ವಿ. ಇಲ್ರಿ ನಮ್ಮದು ಡ್ರಿಪ್ ಇದೈತೆ ಸರಿಯಾಗಿದಿಲ್ಲ, ಮತ್ತು ಲೇಬರ್ ಕೂಡ ನಾ ಹಾಕ್ಸಿಬಿಡ್ತಾನೆ ಅಂತಂದೆ. ಅವರು ಒಂದು ಪ್ರಮಾಣ ಹೇಳಿದ್ರು. ಆ ಪ್ರಮಾಣವನ್ನು ಅವರು ನಮ್ಮ ಕೆಲಸಗಾರ ಕೊಟ್ಟರೆ, ಆ ಕಡೆ ಒಂದು ಅರ್ಧ ಫೀಟ್ ಬಿಟ್ಟು ಈ ಕಡೆ ಒಂದು ಅರ್ಧ ಫೀಟು ನೀವು ಇದನ್ನು ಮಾಡಿರಿ ಅಂತಂತ ಹೇಳಿದ್ವಿ. ಅವರಿಂದ ನಾನು ಹೋಗಿ ಅವ್ರಿಗೆ ಒಂದು 2-3 ಲೈನ್ಗೆ ಹೇಳಿದ ಮೇಲೆ ಅವರೆಲ್ಲ ಹಾಕಿ ಇದು ಮಾಡಿಕೊಡ್ತಾರೆ. ಮೊದಲೇನಿತ್ತು, ಅಲ್ಲಿದಲ್ಲೇ ಗಿಡಗಳು ಇದಿರ್ತದ್ದು. ಈ ಡಾಕ್ಟರ್ ಸಾಯಿಲ್ ಹಾಕಿದ್ರಿಂದ ಚೇಂಜಸ್ ಇತ್ತು. ಮತ್ತು ನಾವು ಬಸವರಾಜರ ಬಿಟ್ಟು, ಇಲ್ಲ ನಮ್ಗೆ ನೀವು ಡಾಕ್ಟರ್ ಸಾಯಿಲ್ ಕೊಟ್ಟಿದ್ದರಿಂದ ನಮ್ಗೆ ಚೇಂಜಸ್ ಆಗೈತೆ, ಮತ್ತು ಮುಂದೆ ಏನಾದರೂ ಇದ್ರೆ ಹೇಳ್ರಿ, ನಾವು ಅದ್ರ ಬಗ್ಗೆ ಇದನ್ನು ಮಾಡ್ತೀವಿ ಅಂತಂದರು. ಡಾಕ್ಟರ್ ಸಾಯಿಲ್ ಅಂತಂದ್ರೆ ಖರ್ಚು ಕಡಿಮೆ ಇದು. ಈಗ ನಾವು ಫರ್ಟಿಲೈಸರ್ ತೊಗೋಬೇಕು, ಅದನ್ನು ಮಿಕ್ಸ್ ಮಾಡಬೇಕು, ಇದು ಮಿಕ್ಸ್ ಮಾಡ್ಬೇಕಂತ ಹೇಳ್ತಿರ್ತಾರೆ. ಹಾಕೋದ್ರಿಂದ ಅದು ತೊಂದರೆ, ಅದು ಈ ಭೂಮಿ ಹಾಳಾಗತ್ತಂತಂದು ನಮ್ಮ ಕೆಲವೊಬ್ರು ಹೇಳಿದ್ರು. ಈ ಡಾಕ್ಟರ್ ಸಾಯಿಲ್ ಹಾಕೋದ್ರಿಂದ ಎರೆ ಉತ್ತೇಜನ ಇದಾಗತ್ತಾ, ಇಂಥವು ಮಾಡೋದ್ರಿಂದ ಒಳ್ಳೇದು ಅಂತ ಹೇಳಿದ್ವಿ. ನಿಮ್ದು ಮೂಲತಃ ಒಂದು ಬಸವರಾಜರಿಗೆ ಗೈಡೆನ್ಸ್ಲಿಂದ ಎಲ್ಲ ಜನರಿಗೆ ಒಳ್ಳೇದಾಗೈತೆ. ಇವಾಗ ಏನಂತಂದ್ರೆ ನಮ್ಮದು ನೀರು ಬಿಡೋದ್ರಿಂದ, ಹೆಚ್ಚೆಚ್ಚು ನೀರು ಬಿಡೋದ್ರಿಂದ ಅದು ಒಂದು ನಮ್ಗೆ ತಿಳಿಸಿಕೊಟ್ರಿ ನೀವು. ಈಗ ಅದನ್ನು ನಾವು ಮುಂದಿನದ ಒಂದು ರೂಮ್ನಲ್ಲೇ ಒಂದು ಬೋರ್ಡ್ ಹಾಕಿ ಇವತ್ತಿನ ದಿವಸ ಇಷ್ಟು ನೀರು ಕೊಡಬೇಕು, ಇಷ್ಟು ದಿವಸ ಆದಮೇಲೆ ಇಷ್ಟು ಕೊಡ್ಬೇಕು ಅನ್ನೋದು ಹೌದು. ಮರಿಗಳು ಅಂತಂದ್ರೆ 4 5 ಬಂದವ್ರಿ. ಅವರು ಒಬ್ಬರು ಏನಂತಾರ, 1-2 ಬಿಡ್ರಿ, ಉಳಿಕೆದು ಕಟ್ ಮಾಡ್ರಿ ಅಂತಾರೆ. ಕಟ್ ಮಾಡೋದೇ ಬೇಡ, ಇದು ಹೋಗಿ 1 ವರ್ಷ ಅನ್ನೋದ್ರಾಗ ಬರ್ತದೆ, 8 9 10 ತಿಂಗಳಿಗೆ ಬಂದ್ಗಳ ಎತ್ತರ ಇದ್ದದ್ದು ಬಿಡ್ರಿ, ಉಳಿಕೆದು ಕಟ್ ಮಾಡ್ರಿ, ಅದು ಪೀಕ್ ಬರ್ತದೆ ನಿಮ್ಗೆ 6 ತಿಂಗಳಿಗೊಮ್ಮೆ ಅಂತಂದು. ಈಗ ಆ ರೀತಿನೇ ಮಾಡಿದಾರೆ, ನೋಡಿ ಬಂದಿವ್ರಿ. ಈಗ ನಾನೇಂತ ಬೆಳೀಲಿ ಅಂತಂದು ನಮ್ಮದು ವಿಚಾರ. ಅದಕ್ಕೇನು ಕೊಡೋದು, ನಾವು ಡಾಕ್ಟರ್ ಸಾಯಿಲ್ ಅದು ಮಾಡ್ಕೊಂತ ಹೋಗೋದು. ಮುಂದಿನ ಏನು ಕಟ್ ಮಾಡಂದ್ರೆ ಮಾಡ್ತೀವಿ, ಇಲ್ಲಿ ಬೆಳೆ ಅಂತ ಬೆಳೆಸಿರ್ತದೆ. ಬೇರೆ ರೈತರಿಗೆ ನಾವು ಈ ರೀತಿ ಬೆಳೆದಿದ್ದು ಇಂಥಲ್ಲಿಂದ ಅವರು ಸಲಹೆ ತೊಗೊಂಬಂದು ಅವ್ರಲಿಂದ ನಾವು ಎಂತೆ ಬಸವರಾಜರಿಗೆ ಹೇಳಿದೆ, ಅವ್ರನ್ನೇ ಅಂತೆ ಕಾಂಟ್ಯಾಕ್ಟ್ ಮಾಡಿಸ್ಬೇಕು ಅನ್ನೋದು ನಂದು ಇದು. ನಾ ಟೀಚರ್ ಇದ್ದು ಜನರು ಇದಿರ್ತಾರೆ, ಸರ್ ಹಿಂಗೆ ಮಾಡ್ಯಾರಪ್ಪ, ಹೆಂಗೆ ಮಾಡ್ಯಾರಪ್ಪ, ನಾವು ಅವ್ರ ತೋಟಕ್ಕೆ ಹೋಗಿ ನಾನೇ ತಿಳಿಸ್ತೀನಿ, ಬಸವರಾಜರನ್ನ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ನಮಸ್ಕಾರ.